ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ KCET ನ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಆಗುತ್ತೆ ಇವತ್ತು ಅಂತಾನೆ ಹೇಳ್ಬೋದು. ಟೈಮಿಂಗ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ, ಯಾವ ರೀತಿ ಚೆಕ್ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ಸಿಗ್ತಿರುತ್ತೆ, ಅದಕ್ಕೋಸ್ಕರನೇ. ಸೊ ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಇವಾಗ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು 1 ಗಂಟೆಗೆ ಅಂತಾನೆ ಕೂಡ ಹೇಳಿದ್ದಾರೆ. ಬಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಪ್ಪ ಅಂದ್ರೆ ಫಸ್ಟ್ ರೌಂಡ್ ನ ಒಂದು ರಿಸಲ್ಟ್ ಬಂದು 11 ಗಂಟೆಗೆ ಅಂತ ಹೇಳಿದ್ರು. ಬಟ್ ಬೇಗನೆ ಬಂದ್ಬಿಡಿತ್ತು, 8 ಗಂಟೆಗೆಲ್ಲ ಬಂದ್ಬಿಡಿತ್ತು. ಸೊ ಹಂಗಾಗಿ ಯಾವಾಗ ಬೇಕಾದ್ರೂ ಕೂಡ ಬರ್ಬೋದು. ವಿಡಿಯೋ ಮಾಡೋ ಟೈಮ್ಗೆ ಖಂಡಿತವಾಗ್ಲೂ ಕೂಡ ಬಂದಿರಲ್ಲ. 1 ಗಂಟೆಗೆ ಅಂತ ಹೇಳಿದ್ರೆ ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ಬೇಗನೆ ಬರ್ಬೋದು. ಇಲ್ಲಿ ತನಕನೂ ಕೂಡ ಬಂದಿಲ್ಲ ಅಂದ್ರೆ 1 ಗಂಟೆ ಮೇಲೆ ಖಂಡಿತವಾಗ್ಲೂ ಕೂಡ ಬರುತ್ತೆ. 1 ಗಂಟೆ ಅಂದ್ರೆ 1 ಗಂಟೆಗೆ ಚೆಕ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅವ್ರು ಲಿಂಕ್ ಬಿಡ್ಬೇಕಲ್ವಾ, ಲಿಂಕ್ ಬಿಟ್ಟು ಆದ್ಮೇಲೆ ನೀವು ಇಲ್ಲಿ ಚೆಕ್ ಮಾಡ್ಕೊಳಕ್ಕಾಗತ್ತೆ. ಸೊ ಎರಡನೇದಾಗಿ ಇವಾಗ ನಿಮಗೆ ಅಡ್ಮಿಷನ್ ಇವಾಗ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಅದು ಖಂಡಿತವಾಗ್ಲೂ ಕೂಡ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆಗ್ದಿರಾ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಕಂಪ್ಲೀಟ್ ಆಗಿ ಅದಕ್ಕೆ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಯಾಕಪ್ಪ ಅಂದರೆ ಒಂದು ವೇಳೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಹೋಗ್ತೀರಾ, ಸೀಟ್ ಸಿಕ್ಕಿದೆ ಹೋಗ್ತೀರಾ, ಬಟ್ ಒಳ್ಳೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಇಲ್ಲಿ ಅಡ್ಮಿಷನ್ ಆಗಿರ್ತೀರಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಇಲ್ಲಿ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಇವಾಗ ಅದು KA ವೆಬ್ಸೈಟಲ್ಲೇ ಹೋಗ್ಬಿಟ್ಟು ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಹೊಸ ಲಿಂಕ್ ಬರುತ್ತೆ. ಸೊ ಎರಡನೇ ಸುತ್ತಿನ ಲಿಂಕ್ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಓಕೆ, ನಾನು ಬಿಟ್ಟಾಗ ಒಂದ್ಸತಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ. ಪಟ್ಟನಾಗಿ ಚೆಕ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇವಾಗ ಎಲ್ಲರೂ ಕೂಡ ಅಟ್ ಎ ಟೈಮ್ ಚೆಕ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಟ್ರಾಫಿಕ್ ಆಗಿಬಿಡುತ್ತೆ ವೆಬ್ಸೈಟ್ಗೆ. ಸೊ ನಾನು ವಿಡಿಯೋ ಮಾಡೋ ತನಕ ವೇಟ್ ಮಾಡಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಡೈಲಿ ಇನ್ಫಾರ್ಮೇಷನ್ ವೀಡಿಯೋಸ್ಗೋಸ್ಕರ. ಮತ್ತು ನೆಕ್ಸ್ಟು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಜೈ ಹಿಂದ್, ವಂದೇ ಮಾತರಂ.